ಬರಗಾಲದಿಂದ ತತ್ತರಿಸಿದಂತ ರಾಜ್ಯಕ್ಕೆ ಈಗಷ್ಟೇ ಸುರಿತಾ ಇರುವಂತಹ ಮಳೆ ನಿಟ್ಟುಸಿರು ಬಿಡುವಂತೆ ಮಾಡ್ತದೆ. ಆದರೆ ಮಳೆ ನೋಡಿದ್ದೇ ತಡ ತಮಿಳುನಾಡು ಕ್ಯಾತೆ ಶುರು ಮಾಡಿದೆ. ನೀರ್ ಬೇಕು ಅಂತ ಕಾವೇರಿ ನದಿ ನಿರ್ವಹಣಾ ಪ್ರಾಧಿಕಾರದ ಬಳಿ ಹಠ ಹಿಡಿದಿದೆ. ಮುಂಗಾರು ಎಂಟ್ರಿ ಆಗಿಲ್ಲ, ಕಾವೇರಿಗಾಗಿ ತಮಿಳುನಾಡು ಕ್ಯಾತೆ. ತಮಿಳುನಾಡಿಗೆ 2.5 ಟಿಎಂಸಿ ನೀರು ಹರಿಸಲು ಸಿಡಬ್ಲ್ಯೂಎಂಎ ಸೂಚನೆ. ರಾಜ್ಯದಲ್ಲಿ ಮುಂಗಾರು ಮಳೆ ಇನ್ನೂ ಶುರುವಾಗಿಲ್ಲ. ಪೂರ್ವ ಮುಂಗಾರಿನಲ್ಲಿ ಅಲ್ಲಲ್ಲಿ ಮಳೆಯಾಗ್ತಿದೆ. ಆದ್ರೆ ಅಷ್ಟರಲ್ಲೇ ಕಾವೇರಿ ನೀರಿಗಾಗಿ ತಮಿಳುನಾಡು ಕ್ಯಾತೆ ಶುರು ಮಾಡಿದೆ. ಮೇ ತಿಂಗಳ ಭಾಗವಾಗಿ 2.5 ಟಿಎಂಸಿ ನೀರು ಹರಿಸುವಂತೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದಲ್ಲಿ ಮೊಂಡುವಾದ ಮಾಡಿದೆ. ಇದರಿಂದ ರಾಜ್ಯದಲ್ಲಿ ಜಲಾಶಯ ತುಂಬದೇ ಇದ್ರೂ ತಮಿಳುನಾಡಿಗೆ 2.5 ಟಿಎಂಸಿ ನೀರು ಹರಿಸಲು ಕರ್ನಾಟಕಕ್ಕೆ ಸಿಡಬ್ಲ್ಯೂಎಂಎ ನಿರ್ದೇಶನವನ್ನ ನೀಡಿದೆ. ಕರ್ನಾಟಕದ ಜಲಾಶಯದಲ್ಲಿ ನೀರಿದೆ ಅಂತ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಎದುರು ತಮಿಳುನಾಡು ನರಸಿಂಹ ಭಟ್ ಹನಿ ಪಾರ್ಕ್ ನಿಂದ ವರ್ಷಕ್ಕೆ 40 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಮಂಡಿಸಿದೆ. ಕರ್ನಾಟಕದ ಅಗತ್ಯತೆಗಳಿಗೆ ಕೇವಲ 4 ಟಿಎಂಸಿ ನೀರು ಸಾಕು. ಕರ್ನಾಟಕದ ಮುಖ್ಯ ಅಣೆಕಟ್ಟುಗಳಲ್ಲಿ 19.17 ಟಿಎಂಸಿ ನೀರಿದೆ. ಹೀಗಾಗಿ ಕರ್ನಾಟಕ ನಮಗೆ ಕಾವೇರಿ ನೀರು ಹರಿಸಬೇಕು. ನೀರು ಬಿಡುಗಡೆಗೆ ಅವರಿಗೆ ಯಾವುದೇ ತೊಂದರೆ ಇಲ್ಲ. ಈ ವರ್ಷ ಸಾಕಷ್ಟು ಮಳೆಯಾಗುವ ಮುನ್ಸೂಚನೆ ಸಿಕ್ಕಿದೆ. ಹೀಗಾಗಿ ತಕ್ಷಣ 6 ಟಿಎಂಸಿ ನೀರನ್ನ ಬಿಡಬೇಕು ಅಂತ ಪಟ್ಟನ್ನ ಹಿಡಿದಿದೆ. ಮೇ ತಿಂಗಳ ನೀರು ಮಾತ್ರವಲ್ಲ, ಜೂನ್ ತಿಂಗಳಲ್ಲೂ 9.19 ಟಿಎಂಸಿ ಹರಿಸ್ತೀವಿ ಅಂತ ಖಚಿತಪಡಿಸಬೇಕು ಅಂತ ತಮಿಳುನಾಡು ವಾದವನ್ನ ಮುಂದಿಟ್ಟಿದೆ. ತಮಿಳುನಾಡು ವಾದಕ್ಕೆ ಕರ್ನಾಟಕ ಆಕ್ಷೇಪ ಎತ್ತಿದೆ. ರಾಜ್ಯದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಸಾಕಷ್ಟು ಇದೆ ಅಂತ ವಾದಿಸಿದೆ. ರಾಜ್ಯದಲ್ಲಿರುವ ಜಲಾಶಯಗಳು ನೀರಿಲ್ಲದೆ ಬರಿದಾಗಿವೆ. ಕುಡಿಯುವ ನೀರಿಗೆ ನಮ್ಮಲ್ಲಿನ ನೀರು ಸಾಕಾಗ್ತಿಲ್ಲ. ಇರುವ ನೀರನ್ನ ಸಂಪೂರ್ಣವಾಗಿ ಬಳಸಿಕೊಳ್ಳಲು ಆಗಲ್ಲ. ಮಾನ್ಸೂನ್ ಸಾಮಾನ್ಯವಾಗಿದ್ರೆ ಮಾತ್ರ ನೀರು ಬಿಡಬಹುದು, ಇಲ್ಲದಿದ್ರೆ ನೀರು ಬಿಡುವುದಕ್ಕೆ ಸಾಧ್ಯವಿಲ್ಲ ಅಂತ ವಾದ ಮಂಡಿಸಿತು. ಕೊನೆಗೆ ವಾದ ಪ್ರತಿವಾದ ಆಲಿಸಿದ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ 2.5 ಟಿಎಂಸಿ ನೀರು ಹರಿಸುವಂತೆ ಕರ್ನಾಟಕಕ್ಕೆ ಸೂಚನೆ ನೀಡಿದೆ. ಹರೀಶ್, ಟಿವಿ9 ನವದೆಹಲಿ.